ಅಶ್ವಿನಿ, ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಒಂದು ವೇಳೆ ಸಾಕಾರ ಆಗಿದ್ದಿದ್ರೆ ಮೂರನೇ ಹಂತದ ಟರ್ಸ್ಟ್ರಿ ಟ್ರೀಟ್ಮೆಂಟ್ ಆಗಿ ಅಲ್ಲಿನ ಜನರಿಗೆ ಹೋಗಿದ್ದಿದ್ರೆ ಅಲ್ಲಿನ ಜನ ಚಿನ್ನದಂತ ಬೆಳೆ ತೆಗಿತಾ ಇದ್ರು. ಬೆಂಗಳೂರಿನ ಈ ಎಲ್ಲ ನಗರದ ತ್ಯಾಜ್ಯ ಇತ್ತಲ್ಲ, ತ್ಯಾಜ್ಯ ಅಂತ ಹೇಳಿದ್ರೆ ನೀರು, ಆ ನೀರೆಲ್ಲವನ್ನು ಕೂಡ ಚಲ್ಲಘಟ್ಟ ಮತ್ತೆ ಕೋರಮಂಗಲ ಈ ಕೆಸಿ ವ್ಯಾಲಿ ಮೂಲಕ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರಗಾಲ ಪೀಡಿತವಾದಂಥ ಆ ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂಥ ಮಹತ್ವಾಕಾಂಕ್ಷಿ ಯೋಜನೆ. ಇದನ್ನು ಜಾರಿಗೆ ತಂದರು. 2 ಹಂತದ ಟ್ರೀಟ್ಮೆಂಟ್. ಮೊದಲ ಹಂತದ ಟ್ರೀಟ್ಮೆಂಟ್ ಅಂತ ಹೇಳಿದರೆ ತೇಲುವ ಕಸಗಳಿರುತ್ತೆ, ಈ ಪ್ಲಾಸ್ಟಿಕ್ಗಳು ಅಥವಾ ಬಟ್ಟೆ ಮತ್ತೊಂದು, ಅದು ಮೊದಲ ಹಂತದ ಶುದ್ಧೀಕರಣ. 2ನೇ ಹಂತದ ಶುದ್ಧೀಕರಣ ಅಂತ ಹೇಳಿದರೆ ಅದರ ಒಳಗಡೆ ಇರುವಂಥ ಕೆಲವು ಕೆಮಿಕಲ್ ಐಟಮ್ಗಳು, ಆ ಕೆಮಿಕಲ್ ಐಟಮ್ಗಳನ್ನು ಶುದ್ಧೀಕರಣ ಮಾಡೋದು 2ನೇ ಹಂತದ ಶುದ್ಧೀಕರಣ. 3ನೇ ಹಂತದ ಶುದ್ಧೀಕರಣ ಅಂತ ಹೇಳಿದರೆ ಕೆಮಿಕಲ್ ಐಟಮ್ಗಳನ್ನು ತೆಗೆದು ಕುಡಿಯೋದಕ್ಕೂ ಕೂಡ ಆ ಇಲ್ಲಿ ಬಳಸಿದಂಥ ಬಚ್ಚಲು ಮನೆಯ ನೀರು 3ನೇ ಹಂತದ ಶುದ್ಧೀಕರಣವಾದರೆ ಕುಡಿಯೋದಕ್ಕೂ ಕೂಡ ಯೋಗ್ಯವಾಗುತ್ತೆ. ಆದರೆ 2ನೇ ಹಂತದ ಶುದ್ಧೀಕರಣ ಮಾತ್ರ ಮಾಡಿ ಅದರಲ್ಲಿರುವಂಥ ಕೆಮಿಕಲ್ಗಳನ್ನು ಹಾಗೆ ಬಿಟ್ಟು ಈಗ ಅಲ್ಲಿಗೆ ಬಿಟ್ಟಿರೋದು ಈಗ ದೊಡ್ಡ ಗಾಂಡಾಂತರಕ್ಕೆ ಕಾರಣ ಆಗಿದೆ. ಎಸ್, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೆ ಬೆಂಗಳೂರು ಗ್ರಾಮಾಂತರ ಈ ಭಾಗದ ಜನರು ನೇರವಾಗಿ ಇದರ ಒಂದು ಆತಂಕದ ಬಾಧಿತರು. ನೀವು ಕೂಡ ನಮ್ಮ ಜೊತೆಯಲ್ಲಿ ಕರೆ ಮಾಡಿ ಮಾತಾಡ್ಬೋದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುವ ರಿಪಬ್ಲಿಕ್ ಕನ್ನಡ ನಾವು ನಿಮಗಾಗಿ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ನಮಗೆ ತಿಳಿಸಬಹುದು. ಇವತ್ತಿನ ವಿಷಯ ಕೆಸಿ ವ್ಯಾಲಿಯ ನೀರಿನ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿರುವ ಆರೋಪ. ಇದಕ್ಕೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು, ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು, ಅಥವಾ ನಮ್ಮ ಎಕ್ಸ್ ಖಾತೆಗೆ ಆ ಲಿಂಕ್ ಇದೆ, ಆ ಲಿಂಕ್ಗೆ ತಾವು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದಾಗಿದೆ. ಆ ಮೂಲಕ ಕೆಸಿ ವ್ಯಾಲಿ 2ನೇ ಹಂತದ ಶುದ್ಧೀಕರಣವಾಗಿ 3ನೇ ಹಂತದ ಶುದ್ಧೀಕರಣ ಆಗದೆ ಕೇಂದ್ರದ ನಿಯಮಗಳನ್ನು ಮೀರಿ ಪರಿಸರದ ಮೇಲೆ ನೀವು ಮಾಡುತ್ತಿರುವಂಥ ಮಾರಕವಾದಂಥ ದಾಳಿ ಇತ್ತಲ್ಲ, ಬಹುಶಃ ಇದು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಸ್ಲೋ ಪಾಯ್ಸನ್ ಅಂತೇಳಿ. ಎಸ್, ಎಕ್ಸಾಕ್ಟ್ಲಿ. ಕೋಲಾರದ ಜನರಿಗೆ ಮಾತ್ರ ಅಲ್ಲ ಅಶ್ವಿನಿ, ಇದು ಇಡೀ ದೇಶದ ಜನರಿಗೆ, ವಿಶ್ವದ ಅಥವಾ ಏಷ್ಯಾದ 2ನೇ ಅತಿ ದೊಡ್ಡ ಟೊಮ್ಯಾಟೊ ಮಂಡಿ ಇರೋದು ಕೋಲಾರದಲ್ಲಿ. ಎಲ್ಲೆಲ್ಲಿಗೆಲ್ಲ ಹೋಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲರಿಗೂ ಕೂಡ ಇದು ಮರಣ ಶಾಸನವೇ. ಇದು ಇಲ್ಲಿನ ಚಿತ್ರಣ, ಇದು ಇಲ್ಲಿನ ಪರಿಸ್ಥಿತಿ. ಎಕ್ಸಾಕ್ಟ್ಲಿ ರಂಜಿತ್, ಅದರ ಜೊತೆಲಿ ಕೆಸಿ ವ್ಯಾಲಿ ನೀರಿನ ಕಾರಣದಿಂದ ಅಲ್ಲಿ ನೀವು ಕೂಡ ಜಾಗಕ್ಕೆ ಹೋಗಿದ್ರಿ. ತರಕಾರಿಗಳ ಗುಣಮಟ್ಟ ಯಾವ ರೀತಿ ಆಗ್ತಾ ಇದೆ, ಅದನ್ನು ಯಾರು ತಗೊಳ್ತಾರೆ ಆ ರೀತಿ ಇದ್ರೆ ಅನ್ನೋದನ್ನು ತೋರಿಸಿದ್ರಿ. ಈ ಬೇಡಿಕೆ ಕಳೆದುಕೊಳ್ತಾ ಇದೆ ಈ ತರಕಾರಿಗಳು. ಅವ್ರು ಕೇಳಿರೋದು ಶುದ್ಧ ನೀರು, 3ನೇ ಸಂಸ್ಕರಣ ಆಗಬೇಕು ಅನ್ನುವಂಥದ್ದು. ಆದರೆ ಆ ರೀತಿ ಶುದ್ಧೀಕರಿಸಿದ ನೀರು ಸಿಗ್ತಾ ಇಲ್ಲ. ದುಡ್ಡು ಹೊಡೆಯೋದಕ್ಕೆ ಇಂಥ ಯೋಜನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. 2,000 ಕೋಟಿ ಖರ್ಚಾಗುತ್ತಂತೆ ಟರ್ಷರಿ ಟ್ರೀಟ್ಮೆಂಟನ್ನು, ವಾಟರ್ ಟ್ರೀಟ್ಮೆಂಟನ್ನು ಮಾಡಬೇಕಿದ್ರೆ. ಆ ದುಡ್ಡನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ರೈತರು ಕೇಳ್ತಾ ಇರೋದೇನು, ನಮ್ಮ ಬೆಳೆದಿರುವಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಅದನ್ನು ಕೇಳೋರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ತಮಿಳುನಾಡಿಗೆ ಶುದ್ಧವಾದಂಥ ಕುಡಿಯೋದಕ್ಕೆ ಯೋಗ್ಯವಾದಂಥ ಶುಭ್ರವಾದಂಥ ಕಾವೇರಿ ನೀರನ್ನು ಕೊಡ್ತೀರಾ, ಆದರೆ ನಮಗೆ ಮಾತ್ರ ಕೊಳಚೆ ನೀರನ್ನು ಕೊಡ್ತಾ ಇದ್ದೀರಾ ಅಂತ ಅಲ್ಲಿನ ಕೋಲಾರದ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ ಬನ್ನಿ. ಫಲವತ್ತತೆ ಆದಂಥ ಭೂಮಿ ಇವತ್ತು ಹೇಗೆ ವಿಷವಾಗುತ್ತಿದೆ, ರೈತರ ಬಟ್ಟಲು ಹೇಗೆ ವಿಷವಾಗುತ್ತಿದೆ ಅನ್ನೋದನ್ನ ಅವರ ಬಾಯಿಂದಲೇ ಕೇಳೋಣ. ಹೇಳಿ ಸರ್, ಕೆಸಿ ವ್ಯಾಲಿಯಿಂದಲೇ ಇಲ್ಲಿಯ ತರಕಾರಿ ಬೆಳೆಗಾರರ ಮೇಲೆ, ರೈತರ ಮೇಲೆ ಪರಿಣಾಮ ಬಿದ್ದಿದೆಯಾ? ಹೌದು ಸರ್, ಖಂಡಿತವಾಗೂ ನಿಜ. ಯಾಕಂತ ಹೇಳಿದ್ರೆ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಬಯಲುಸೀಮೆ ಜಿಲ್ಲೆಯಲ್ಲಿ 1500 ಅಡಿ 2000 ಅಡಿ ಬೋರ್ವೆಲ್ ಹಾಕಿ ನೀರನ್ನು ಕೊರೆದಾಗ ಬೆಳೆಗಳು ಉತ್ತಮವಾಗಿ ಬರ್ತಾ ಇತ್ತು. ಆದರೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿಸ್ತೀವಿ ಅಂತ ಹೋಗಿ ಏನು ಕೆಸಿ ವ್ಯಾಲಿ, ಕೋರಮಂಗಲ, ಚಲಘಟ್ಟ ಕೊಳಚೆ ನೀರನ್ನು ಬಿಟ್ಟರು. ಆದರೆ ಇವತ್ತು ತರಕಾರಿಗಳೆಲ್ಲ ಕೂಡ ಇಲ್ಲಿ ನರಸಾಪುರ ಆಗಿರ್ಬೋದು, ಏನು ಕೆಸಿ ವ್ಯಾಲಿ ನೀರು ಎಲ್ಲ ಹರಿತಾ ಇದೆ, ಎಲ್ಲ ಭಾಗದಲ್ಲೂ ತರಕಾರಿಗಳು ಕೂಡ ಇವತ್ತು ಸೊರೆಕಾಯಿ, ಬದನೆಕಾಯಿ, ಹೀರೆಕಾಯಿ, ನವಿಲುಕೋಸು ಎಲ್ಲ ಕೂಡ ಫ್ಲಾಪ್ ಆಗಿರ್ತಕ್ಕಂಥದ್ದು. ಇವತ್ತು ಮಾರ್ಕೆಟ್ಗೆ 20-30% ತರಕಾರಿ ಬರ್ತಾ ಇರ್ತಕ್ಕಂಥದ್ದು. ನಾವು ಕೇಳಿರ್ತಕ್ಕಂಥದ್ದು ನೀವು ಶುದ್ಧವಾದ ನೀರನ್ನು ಕೊಡಿ, ನಮಗೆ ಕುಡಿಲಿಕ್ಕೂ ಯೋಗ್ಯ ಆಗ್ತದೆ, ದನಕರುಗಳು ಇರ್ತದೆ ಅಂತೇಳಿ ನಾವು ಕೇಳಿದ್ವಿ. ಆದರೆ ಇವರು ಯಾವುದೋ ಸರ್ಕಾರದ ದುಡ್ಡು ಹೊಡೆಯೋದಕ್ಕೋಸ್ಕರ 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿಕೊಡು ಅಂತ ಕೇಳಿದ್ರು ಕೂಡ ಕೊಡಲಿಲ್ಲ. ಆದರೆ ಇವತ್ತು ಕೊಟ್ಟಿರೋದ್ರಿಂದ ಇವತ್ತು ಏನು ತರಕಾರಿ ಬೆಳೆಗಳು ವೈರಸ್ ಬಂದು ಎಲ್ಲ ಹೋಗಿದ್ದಾವೆ. ಆ ಬರ್ತಾ ಇರ್ತಕ್ಕಂಥ ಅಲ್ಪ ಸ್ವಲ್ಪ ತರಕಾರಿ ಬೆಳೆಗಳಲ್ಲಿ ಈಗಾಗಲೇ ಲ್ಯಾಬ್ ಪರೀಕ್ಷೆ ಮಾಡಿ ಏನು ತರಕಾರಿಯಲ್ಲಿ ವಿಷಯುಕ್ತ ಲೆಡ್ ಪತ್ತೆ ಆಗಿದೆ ಅನ್ನೋಂಥದ್ದು ಎಲ್ಲ ಹೊರಬಿದ್ದಿದೆ ಸತ್ಯ. ಇದನ್ನ ಕೂಡ ಮೊನ್ನೆ ಕೂಡ ಬಂದು ಬೆಂಗಳೂರಿಂದ ಎಲ್ಲ ಪ್ರಯೋಗಾಲಯದವರು ತಗೊಂಡೋಗಿದ್ದಾರೆ, ತರಕಾರಿಗಳೆಲ್ಲ ಶಾಂಪಲ್ಸ್ ತಗೊಂಡೋಗಿದ್ದಾರೆ. ಆದರೆ ರೈತರು ಗೊಂದಲದಲ್ಲಿದ್ದಾರೆ ಈಗಾಗಲೇ. ಯಾಕಂದರೆ ಕಷ್ಟಪಟ್ಟು ಬೆಳೆ ಬೆಳಿಬೇಕು, ಬೆಳೆ ಬಂದಂಥ ಸಂದರ್ಭದಲ್ಲಿ ಬೆಳೆ ಸರಿಯಾಗಿ ಬರೋದಿಲ್ಲ, ಆ ಬಂದಿರತಕ್ಕಂಥ ಬೆಳೆಗೆ ರೇಟ್ ಸಿಗೋದಿಲ್ಲ. ಆ ರೇಟ್ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ರೋಗಗಳು ರುಜಿನಗಳು ಬಂದು ಎಲ್ಲ ಕೂಡ ರೈತರು ಮತ್ತು ತಿನ್ನೋರು ಕೂಡ ಇದರಲ್ಲಿ ಆತಂಕದಲ್ಲಿದ್ದಾರೆ ಸರ್.
ಬೆಂಗಳೂರಿನ ಅಗಾಧ ಪ್ರಮಾಣದ ನೀರನ್ನ ನಮ್ಮ ಬರಗಾಲಯುಕ್ತ ನಮ್ಮ ಊರಿಗೆ ಹರಿಸ್ತಾರೆ ಅಂತ ಹೇಳಿದಾಗ ನಾವೆಲ್ಲರೂ ನಮ್ಮ ಬದುಕೆಲ್ಲ ಹಸನಾಯ್ತು ಅಂತೇಳಿ ಅಂದ್ಕೊಂಡಿದ್ವಿ. ಆದ್ರೆ ನಮ್ಮ ಬಟ್ಟಲಲ್ಲಿ ಇವತ್ತು ವಿಷ ಅಂತೇಳಿ ಗೊತ್ತಾದಾಗ ತಮಗೆಷ್ಟು ನೋವಾಗಿದೆ ಸರ್? ಹೌದು ಸರ್. ನಾವು ಮುಲ್ಲಂಗಿ ಬೀಟ್ರೋಟು ಅಷ್ಟೇ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದ್ರಿ. ಇವತ್ತು ಬೆಳೆಗೂ ಆಗ್ತಾ ಇರಲ್ಲ. ಆ ಬೆಳೆ ಎತ್ಕೊಂಡ್ಬಂದ್ರೆ ನಮ್ಗೆ ಸರಿಯಾಗಿ ರೇಟು ಸಿಗ್ತಾ ಇರಲ್ಲ. ಆ ಥರ ಆಗ್ಬಿಟ್ಟಿದೆ ಸರ್. ಸರ್, ಯಾವುದೋ ಒಂದು ಕಡೆಯಲ್ಲಿ ಬಾಂಬ್ ಹಾಕಿ ಆ ಊರಿನ ಸಂತತಿಯನ್ನೇ ಹಾಳು ಮಾಡ್ತಾರಂತೆ. ಅದರಂತೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಈ ನೀರಿನ ಬಾಂಬ್ ಹಾಕಿ ಇಲ್ಲಿನ ಜನರ ಬದುಕನ್ನೇ ಹಾಳು ಮಾಡಿಬಿಟ್ರಲ್ಲ ಸರ್. ಸರ್ ಏನಂದರೆ ಹೋಟ್ಲಿಲ್ಲ, ಇದು ಗ್ಯಾಸ್ ಇಲ್ಲ ಅಂತೇಳಿ ಈ ತರಕಾರಿ ತಗೊತಾ ಇಲ್ಲ. ಗ್ಯಾಸ್ ಇಲ್ಲ, ಅದು ಸಿಲಿಂಡರ್ ಇಲ್ಲ. ಅಯ್ಯೋ, ಹೋಟ್ಲವರು ಬಂದ್ ಮಾಡಕ್ಕವ್ರೆ. ತರಕಾರಿ ಸೇಲಿಂಗ್ ಇಲ್ಲ. ತರಕಾರಿ ಬೆಳಿಬೇಕಂದ್ರೆ ಜಾಸ್ತಿ ಕಷ್ಟ. ಇವಾಗ ರೇಟೇ ಹೋಗ್ತಾ ಇಲ್ಲ. ಸಹಜವಾಗಿ ನೀವು ಎಷ್ಟು ಒಂದು ಎಕರೆಗೆ ಎಷ್ಟು ಬೆಳೆ ಮೊದಲು ಬೆಳೀತಾ ಇದ್ರಿ, ಇವಾಗ ಎಷ್ಟು ಬೆಳೆ ಬರ್ತಾ ಇದೆ, ಮತ್ತೆ ಹೇಗಿದೆ ಸರ್ ಡಿಮಾಂಡ್ ಹೇಗಿದೆ, ಎಷ್ಟು ಈಗ ಕಮ್ಮಿ ಆಗಿದೆ ಸರ್, ಎಕ್ಸ್ಪೋರ್ಟ್ ಎಲ್ಲ ಎಷ್ಟು ಕಮ್ಮಿ ಆಗಿದೆ ಸರ್? ಇಲ್ಲಿ ತರಕಾರಿ ಬೆಳಿಬೇಕಂದ್ರೆ ಎಕರೆಗೆ ಈಗ ಇವರು 60ರಿಂದ 70 ಮೂಟೆ ಕ್ಯಾರೆಟ್ ಬೆಳೆಯೋರು, ಆಲೂಗಡ್ಡೆ 300ರಿಂದ 400 ಮೂಟೆ ಬೆಳೆಯೋರು. ಈಗ ಕೇವಲ ಎಲ್ಲ ಆಲೂಗಡ್ಡೆ ಅವೆಲ್ಲ 30ರಿಂದ 40 ಮೂಟೆಗೆ ಎಲ್ಲ ಮಚ್ಚೆ ಬಂದು ಡಾಗ್ ಬಂದು ಹೋಗ್ತಾ ಇದೆ. ಇಲ್ಲ ವೈರಸ್ ಅಂತ ಇವ್ರು ಹೇಳ್ತಾರೆ, ಆದರೆ KC ವ್ಯಾಲಿನಿಂದ ನೀರಿನಿಂದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇವತ್ತು ನೌಕೋಲು ನರಸಾಪುರ ಏರಿಯಾದಲ್ಲಿ ತೀರ್ಮಾನ ಇಲ್ಲ. ಮೊದಲು 500 ಮೂಟೆ 600 ಮೂಟೆ ನೌಕೋಲ್ ಬೆಳೆದು ತೊಗೊಂಡ್ಬರ್ತಾ ಇದ್ದವ್ರು ಇಲ್ಲೇ ಇಲ್ವಾ. ಇವತ್ತು ಆ ನರಸಾಪುರ ಭಾಗದಲ್ಲಿ ಏನಿದೆ ತರಕಾರಿ ಬರೋರೇ ಬಿಟ್ಬಿಟ್ಟಿದ್ದಾರೆ. ಈಗೆಲ್ಲ ಅವರೆಲ್ಲ ಫ್ಯಾಕ್ಟ್ರಿಗಳಿಗೆ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ KC ವ್ಯಾಲಿ ಜಾರಿಗೆ ತಂದ್ರು, ಆದ್ರೆ ಆ ಉದ್ದೇಶ ಹಳ್ಳ ಹಿಡಿದಿದೆ. ಅದ್ರ ಜೊತೆಗೆ ನಮ್ಮ ಬದುಕೆ ಹಾಳಾಗಿದೆ ಸರ್. ಇವರು KC ವ್ಯಾಲಿ ತಂದಿದ್ದ ಉದ್ದೇಶ ಬಯಲುಸೀಮೆ ಜಿಲ್ಲೆಗೆ ಅಂತರ್ಜಲ ಹೆಚ್ಚಿಸಬೇಕು ಅಂತ. ಆದರೆ ನಾವು ಕೇಳಿದ್ದು, ನೀವು ಶುದ್ಧವಾದ ಇವಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಇದ್ರಿ, ಮೇಕೆದಾಟು ಕೊಡ್ತೀನಿ ಅಂತ ಇದ್ರಿ, ಕೃಷ್ಣಾ ನದಿ ನೀರು ಕೊಡ್ತೀನಿ ಅಂತ ಇದ್ರಿ. ಶುದ್ಧವಾದ ನೀರನ್ನು ನಮ್ಗೆ ಕೊಡ್ಬೋದಾಗಿತ್ತು. ನಮ್ಮ ರಾಜ್ಯದ ಮೂಲದ ನೀರನ್ನು ನಮಗೆ ಕೊಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಉಪಯೋಗಿಸಿ ಬಿಟ್ಟಿರ್ತಕ್ಕಂಥದ್ದು ಈಗ ತಮಿಳ್ನಾಡಿಗೆ ಕಾವೇರಿ ನೀರು, ಕೋಲಾರಕ್ಕೆ ಕೊಳಚೆ ನೀರು. ಇದು ಎಂಥ ವಿಪರ್ಯಾಸ! ನಾವು ಬಚ್ಚಲಲ್ಲಿ ನೀವು ಕಾರ್ಖಾನೆಗಳಿಂದ ಬಂದಿರ್ತಕ್ಕಂಥ ವಿಷಯುಕ್ತ ನೀರನ್ನು ಬಿಟ್ಟರೆ ಈಗ ಅದು ದನಕರುಗಳು ಹಾಗೆ ಕುಡಿತದೆ. ಅವು ಕರಳಲ್ಲಿ ಏನು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಹೆಣ್ಣು ಮಕ್ಕಳಲ್ಲಿ ಗಡ್ಡೆಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಅವ್ರಿಗೂ ಕೂಡ ಒಂಥರ ಆತಂಕ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ತರಕಾರಿಗಳು ಕೂಡ ವಿಷಯುಕ್ತವಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಈಗ ಹಿರೋಶಿಮಾ ನಾಗಸಾಕಿಯಲ್ಲಿ ಬಾಂಬ್ ದಾಳಿ, ಇಲ್ಲಿನ ನೀರಿನಿಂದ ನಮಗೆ ಅಂತರ್ಜಲದಿಂದ ಇವರು ನಮ್ಮನ್ನು ಕಲುಷಿತ ಮಾಡಿ ನಮ್ಮ ಮೇಲೆ ಅನಾರೋಗ್ಯ ಪೀಡಿತರಾಗಿ ಮಾಡಿ, ಎಂಡೋಸಲ್ಫಾನ್ ಏನಾಯ್ತು ಮಂಗಳೂರಲ್ಲಿ, ಅದೇ ರೀತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೋಗ ಪೀಡಿತರಾಗಿ ಎಲ್ಲ ಕೂಡ ಹಾಸ್ಪಿಟಲ್ ಸೇರುವಂಥ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಆಗದ ಹೊರತು ಇದಕ್ಕೆ ಯಾವುದೇ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರೈತರ ಮಾತು ಕೂಡ ಆಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅಶ್ವಿನಿ, ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಒಂದು ವೇಳೆ ಸಾಕಾರ ಆಗಿದ್ದಿದ್ರೆ 3ನೇ ಹಂತದ ಟರ್ಸ್ಟ್ರಿ ಟ್ರೀಟ್ಮೆಂಟ್ ಆಗಿ ಅಲ್ಲಿನ ಜನರಿಗೆ ಹೋಗಿದ್ದಿದ್ರೆ ಅಲ್ಲಿನ ಜನ ಚಿನ್ನದಂತ ಬೆಳೆ ತೆಗಿತಾ ಇದ್ರು. ಬೆಂಗಳೂರಿನ ಈ ಎಲ್ಲ ನಗರದ ತ್ಯಾಜ್ಯ ಇತ್ತಲ್ಲ, ತ್ಯಾಜ್ಯ ಅಂತ ಹೇಳಿದ್ರೆ ನೀರು, ಆ ನೀರೆಲ್ಲವನ್ನು ಕೂಡ ಚಲ್ಲಘಟ್ಟ ಮತ್ತೆ ಕೋರಮಂಗಲ ಈ KC ವ್ಯಾಲಿ ಮೂಲಕ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರಗಾಲ ಪೀಡಿತವಾದಂಥ ಆ ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂಥ ಮಹತ್ವಾಕಾಂಕ್ಷಿ ಯೋಜನೆ. ಇದನ್ನು ಜಾರಿಗೆ ತಂದರು. 2 ಹಂತದ ಟ್ರೀಟ್ಮೆಂಟ್. ಮೊದಲ ಹಂತದ ಟ್ರೀಟ್ಮೆಂಟ್ ಅಂತ ಹೇಳಿದರೆ ತೇಲುವ ಕಸಗಳಿರುತ್ತೆ, ಈ ಪ್ಲಾಸ್ಟಿಕ್ಗಳು ಅಥವಾ ಬಟ್ಟೆ ಮತ್ತೊಂದು, ಅದು ಮೊದಲ ಹಂತದ ಶುದ್ಧೀಕರಣ. 2ನೇ ಹಂತದ ಶುದ್ಧೀಕರಣ ಅಂತ ಹೇಳಿದರೆ ಅದರ ಒಳಗಡೆ ಇರುವಂಥ ಕೆಲವು ಕೆಮಿಕಲ್ ಐಟಮ್ಗಳು, ಆ ಕೆಮಿಕಲ್ ಐಟಮ್ಗಳನ್ನು ಶುದ್ಧೀಕರಣ ಮಾಡೋದು 2ನೇ ಹಂತದ ಶುದ್ಧೀಕರಣ. 3ನೇ ಹಂತದ ಶುದ್ಧೀಕರಣ ಅಂತ ಹೇಳಿದರೆ ಕೆಮಿಕಲ್ ಐಟಮ್ಗಳನ್ನು ತೆಗೆದು ಕುಡಿಯೋದಕ್ಕೂ ಕೂಡ ಆ ಇಲ್ಲಿ ಬಳಸಿದಂಥ ಬಚ್ಚಲು ಮನೆಯ ನೀರು 3ನೇ ಹಂತದ ಶುದ್ಧೀಕರಣವಾದರೆ ಕುಡಿಯೋದಕ್ಕೂ ಕೂಡ ಯೋಗ್ಯವಾಗುತ್ತೆ. ಆದರೆ 2ನೇ ಹಂತದ ಶುದ್ಧೀಕರಣ ಮಾತ್ರ ಮಾಡಿ ಅದರಲ್ಲಿರುವಂಥ ಕೆಮಿಕಲ್ಗಳನ್ನು ಹಾಗೆ ಬಿಟ್ಟು ಈಗ ಅಲ್ಲಿಗೆ ಬಿಟ್ಟಿರೋದು ಈಗ ದೊಡ್ಡ ಗಾಂಡಾಂತರಕ್ಕೆ ಕಾರಣ ಆಗಿದೆ. ಎಸ್, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೆ ಬೆಂಗಳೂರು ಗ್ರಾಮಾಂತರ ಈ ಭಾಗದ ಜನರು ನೇರವಾಗಿ ಇದರ ಒಂದು ಆತಂಕದ ಬಾಧಿತರು. ನೀವು ಕೂಡ ನಮ್ಮ ಜೊತೆಯಲ್ಲಿ ಕರೆ ಮಾಡಿ ಮಾತಾಡ್ಬೋದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುವ ರಿಪಬ್ಲಿಕ್ ಕನ್ನಡ ನಾವು ನಿಮಗಾಗಿ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ನಮಗೆ ತಿಳಿಸಬಹುದು. ಇವತ್ತಿನ ವಿಷಯ KC ವ್ಯಾಲಿಯ ನೀರಿನ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿರುವ ಆರೋಪ. ಇದಕ್ಕೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು, ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು, ಅಥವಾ ನಮ್ಮ ಎಕ್ಸ್ ಖಾತೆಗೆ ಆ ಲಿಂಕ್ ಇದೆ, ಆ ಲಿಂಕ್ಗೆ ತಾವು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದಾಗಿದೆ. ಆ ಮೂಲಕ KC ವ್ಯಾಲಿ 2ನೇ ಹಂತದ ಶುದ್ಧೀಕರಣವಾಗಿ 3ನೇ ಹಂತದ ಶುದ್ಧೀಕರಣ ಆಗದೆ ಕೇಂದ್ರದ ನಿಯಮಗಳನ್ನು ಮೀರಿ ಪರಿಸರದ ಮೇಲೆ ನೀವು ಮಾಡುತ್ತಿರುವಂಥ ಮಾರಕವಾದಂಥ ದಾಳಿ ಇತ್ತಲ್ಲ, ಬಹುಶಃ ಇದು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಸ್ಲೋ ಪಾಯ್ಸನ್ ಅಂತೇಳಿ. ಎಸ್, ಎಕ್ಸಾಕ್ಟ್ಲಿ. ಕೋಲಾರದ ಜನರಿಗೆ ಮಾತ್ರ ಅಲ್ಲ ಅಶ್ವಿನಿ, ಇದು ಇಡೀ ದೇಶದ ಜನರಿಗೆ, ವಿಶ್ವದ ಅಥವಾ ಏಷ್ಯಾದ 2ನೇ ಅತಿ ದೊಡ್ಡ
ಟೊಮ್ಯಾಟೊ ಮಂಡಿ ಇರೋದು ಕೋಲಾರದಲ್ಲಿ, ಎಲ್ಲೆಲ್ಲಿಗೆಲ್ಲ ಹೋಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲರಿಗೂ ಕೂಡ ಇದು ಮರಣ ಶಾಸನವೇ. ಇದು ಇಲ್ಲಿನ ಚಿತ್ರಣ, ಇದು ಇಲ್ಲಿನ ಪರಿಸ್ಥಿತಿ. ಎಕ್ಸಾಕ್ಟ್ಲಿ ರಂಜಿತ್, ಅದರ ಜೊತೆಲಿ KC ವ್ಯಾಲಿ ನೀರಿನ ಕಾರಣದಿಂದ ಅಲ್ಲಿ ನೀವು ಕೂಡ ಜಾಗಕ್ಕೆ ಹೋಗಿದ್ರಿ, ತರಕಾರಿಗಳ ಗುಣಮಟ್ಟ ಯಾವ ರೀತಿ ಆಗ್ತಾ ಇದೆ, ಅದನ್ನು ಯಾರು ತಗೊಳ್ತಾರೆ ಆ ರೀತಿ ಇದ್ರೆ ಅನ್ನೋದನ್ನ ತೋರಿಸಿದ್ರಿ. ಈ ಬೇಡಿಕೆ ಕಳೆದುಕೊಳ್ತಾ ಇದೆ ಈ ತರಕಾರಿಗಳು. ನಾವು ಅವ್ರು ಕೇಳಿರೋದು ಶುದ್ಧ ನೀರು, ಮೂರನೇ ಸಂಸ್ಕರಣೆ ಆಗಬೇಕು ಅನ್ನುವಂಥದ್ದು. ಆದರೆ ಆ ರೀತಿ ಶುದ್ಧೀಕರಿಸಿದ ನೀರು ಸಿಗ್ತಾ ಇಲ್ಲ. ದುಡ್ಡು ಹೊಡೆಯೋದಕ್ಕೆ ಇಂಥ ಯೋಜನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. 2,000 ಕೋಟಿ ಖರ್ಚಾಗುತ್ತಂತೆ ಟರ್ಷರಿ ಟ್ರೀಟ್ಮೆಂಟನ್ನು, ವಾಟರ್ ಟ್ರೀಟ್ಮೆಂಟನ್ನು ಮಾಡಬೇಕಿದ್ರೆ. ಆ ದುಡ್ಡನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ರೈತರು ಕೇಳ್ತಾ ಇರೋದೇನು, ನಮ್ಮ ಬೆಳೆದಿರುವಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಅದನ್ನು ಕೇಳೋರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ತಮಿಳುನಾಡಿಗೆ ಶುದ್ಧವಾದಂಥ ಕುಡಿಯೋದಕ್ಕೆ ಯೋಗ್ಯವಾದಂಥ ಶುಭ್ರವಾದಂಥ ಕಾವೇರಿ ನೀರನ್ನು ಕೊಡ್ತೀರಾ, ಆದರೆ ನಮಗೆ ಮಾತ್ರ ಕೊಳಚೆ ನೀರನ್ನು ಕೊಡ್ತಾ ಇದ್ದೀರಾ ಅಂತ ಅಲ್ಲಿನ ಕೋಲಾರದ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ ಬನ್ನಿ. ಫಲವತ್ತತೆಯಾದಂಥ ಭೂಮಿ ಇವತ್ತು ಹೇಗೆ ವಿಷವಾಗುತ್ತಿದೆ, ರೈತರ ಬಟ್ಟಲು ಹೇಗೆ ವಿಷವಾಗುತ್ತಿದೆ ಅನ್ನೋದನ್ನ ಅವರ ಬಾಯಿಂದಲೇ ಕೇಳೋಣ. ಹೇಳಿ ಸರ್, KC ವ್ಯಾಲಿಯಿಂದಲೇ ಇಲ್ಲಿಯ ತರಕಾರಿ ಬೆಳೆಗಾರರ ಮೇಲೆ, ರೈತರ ಮೇಲೆ ಪರಿಣಾಮ ಬಿದ್ದಿದೆಯಾ? ಹೌದು ಸರ್, ಖಂಡಿತವಾಗೂ ನಿಜ. ಯಾಕಂತ ಹೇಳಿದ್ರೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಬಯಲುಸೀಮೆ ಜಿಲ್ಲೆಯಲ್ಲಿ 1500 ಅಡಿ 2000 ಅಡಿ ಬೋರ್ವೆಲ್ ಹಾಕಿ ನೀರನ್ನು ಕೊರೆದಾಗ ಬೆಳೆಗಳು ಉತ್ತಮವಾಗಿ ಬರ್ತಾ ಇತ್ತು. ಆದರೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿಸ್ತೀವಿ ಅಂತ ಹೋಗಿ ಏನು KC ವ್ಯಾಲಿ, ಕೋರಮಂಗಲ, ಚಲಘಟ್ಟ ಕೊಳಚೆ ನೀರನ್ನು ಬಿಟ್ಟರು. ಆದರೆ ಇವತ್ತು ತರಕಾರಿಗಳೆಲ್ಲ ಕೂಡ ಇಲ್ಲಿ ನರಸಾಪುರ ಆಗಿರ್ಬೋದು, ಏನು KC ವ್ಯಾಲಿ ನೀರು ಎಲ್ಲ ಹರಿತಾ ಇದೆ, ಎಲ್ಲ ಭಾಗದಲ್ಲೂ ತರಕಾರಿಗಳು ಕೂಡ ಇವತ್ತು ಸೊರೆಕಾಯಿ, ಬದನೆಕಾಯಿ, ಹೀರೆಕಾಯಿ, ನವಿಲುಕೋಸು ಎಲ್ಲ ಕೂಡ ಫ್ಲಾಪ್ ಆಗಿರ್ತಕ್ಕಂಥದ್ದು. ಇವತ್ತು ಮಾರ್ಕೆಟ್ಗೆ 20-30% ತರಕಾರಿ ಬರ್ತಾ ಇರ್ತಕ್ಕಂಥದ್ದು. ನಾವು ಕೇಳಿರ್ತಕ್ಕಂಥದ್ದು, ನೀವು ಶುದ್ಧವಾದ ನೀರನ್ನು ಕೊಡಿ, ನಮಗೆ ಕುಡಿಲಿಕ್ಕೂ ಯೋಗ್ಯ ಆಗ್ತದೆ, ದನಕರುಗಳು ಇರ್ತದೆ ಅಂತೇಳಿ ನಾವು ಕೇಳಿದ್ವಿ. ಆದರೆ ಇವರು ಯಾವುದೋ ಸರ್ಕಾರದ ದುಡ್ಡು ಹೊಡೆಯೋದಕ್ಕೋಸ್ಕರ 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಕೊಡು ಅಂತ ಕೇಳಿದ್ರು ಕೂಡ ಕೊಡಲಿಲ್ಲ. ಆದರೆ ಇವತ್ತು ಕೊಟ್ಟಿರೋದ್ರಿಂದ ಇವತ್ತು ಏನು ತರಕಾರಿ ಬೆಳೆಗಳು ವೈರಸ್ ಬಂದು ಎಲ್ಲ ಹೋಗಿದ್ದಾವೆ. ಆ ಬರ್ತಾ ಇರ್ತಕ್ಕಂಥ ಅಲ್ಪ ಸ್ವಲ್ಪ ತರಕಾರಿ ಬೆಳೆಗಳಲ್ಲಿ ಈಗಾಗಲೇ ಲ್ಯಾಬ್ ಪರೀಕ್ಷೆ ಮಾಡಿ ಏನು ತರಕಾರಿಯಲ್ಲಿ ವಿಷಯುಕ್ತ ಲೆಡ್ ಪತ್ತೆ ಆಗಿದೆ ಅನ್ನೋಂಥದ್ದು ಎಲ್ಲ ಹೊರಬಿದ್ದಿದೆ ಸತ್ಯ. ಇದನ್ನ ಕೂಡ ಮೊನ್ನೆ ಕೂಡ ಬಂದು ಬೆಂಗಳೂರಿಂದ ಎಲ್ಲ ಪ್ರಯೋಗಾಲಯದವರು ತಗೊಂಡೋಗಿದ್ದಾರೆ, ತರಕಾರಿಗಳೆಲ್ಲ ಶಾಂಪಲ್ಸ್ ತಗೊಂಡೋಗಿದ್ದಾರೆ. ಆದರೆ ರೈತರು ಗೊಂದಲದಲ್ಲಿದ್ದಾರೆ ಈಗಾಗಲೇ. ಯಾಕಂದರೆ ಕಷ್ಟಪಟ್ಟು ಬೆಳೆ ಬೆಳಿಬೇಕು, ಬೆಳೆ ಬಂದಂಥ ಸಂದರ್ಭದಲ್ಲಿ ಬೆಳೆ ಸರಿಯಾಗಿ ಬರೋದಿಲ್ಲ, ಆ ಬಂದಿರತಕ್ಕಂಥ ಬೆಳೆಗೆ ರೇಟ್ ಸಿಗೋದಿಲ್ಲ. ಆ ರೇಟ್ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ರೋಗಗಳು ರುಜಿನಗಳು ಬಂದು ಎಲ್ಲ ಕೂಡ ರೈತರು ಮತ್ತು ತಿನ್ನೋರು ಕೂಡ ಇದರಲ್ಲಿ ಆತಂಕದಲ್ಲಿದ್ದಾರೆ ಸರ್. ಬೆಂಗಳೂರಿನ ಆ ಅಗಾಧ ಪ್ರಮಾಣದ ನೀರನ್ನ ನಮ್ಮ ಬರಗಾಲಯುಕ್ತ ನಮ್ಮ ಊರಿಗೆ ಹರಿಸ್ತಾರೆ ಅಂತ ಹೇಳಿದಾಗ ನಾವೆಲ್ಲರೂ ನಮ್ಮ ಬದುಕೆಲ್ಲ ಹಸನಾಯ್ತು ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಬಟ್ಟಲಲ್ಲಿ ಇವತ್ತು ವಿಷ ಅಂತೇಳಿ ಗೊತ್ತಾದಾಗ ತಮಗೆಷ್ಟು ನೋವಾಗಿದೆ? ಹೌದು ಸರ್, ನಾವು ಮುಲ್ಲಂಗಿ, ಬೀಟ್ರೋಟು ಅಷ್ಟೇ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದ್ರಿ. ಇವತ್ತು ಬೆಳೆಗೂ ಆಗ್ತಾ ಇರಲ್ಲ, ಆ ಬೆಳೆ ಎತ್ಕೊಂಡ್ಬಂದ್ರೆ ನಮ್ಗೆ ಸರಿಯಾಗಿ ರೇಟು ಸಿಗ್ತಾ ಇರಲ್ಲ, ಆ ಥರ ಆಗ್ಬಿಟ್ಟಿದೆ ಸರ್. ಸರ್, ಯಾವುದೋ ಒಂದು ಕಡೆಯಲ್ಲಿ ಬಾಂಬ್ ಹಾಕಿ ಆ ಊರಿನ ಸಂತತಿಯನ್ನೇ ಹಾಳು ಮಾಡ್ತಾರಂತೆ. ಅದರಂತೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಈ ನೀರಿನ ಬಾಂಬ್ ಹಾಕಿ ಇಲ್ಲಿನ ಜನರ ಬದುಕನ್ನೇ ಹಾಳು ಮಾಡಿಬಿಟ್ರಲ್ಲ ಸರ್. ಸರ್ ಏನಂದರೆ ಹೋಟ್ಲಿಲ್ಲ, ಇದು ಗ್ಯಾಸ್ ಇಲ್ಲ ಅಂತೇಳಿ ಈ ತರಕಾರಿ ತಗೊತಾ ಇಲ್ಲ. ಗ್ಯಾಸ್ ಇಲ್ಲ, ಅದು ಸಿಲಿಂಡ್ರ್ ಇಲ್ಲ, ಹೋಟ್ಲವರು ಬಂದ್ ಮಾಡಕ್ಕವ್ರೆ. ತರಕಾರಿ ಸೇಲಿಂಗ್ ಇಲ್ಲ. ತರಕಾರಿ ಬೆಳಿಬೇಕಂದ್ರೆ ಜಾಸ್ತಿ ಕಷ್ಟ, ಇವಾಗ ರೇಟೇ ಹೋಗ್ತಾ ಇಲ್ಲ. ಸಹಜವಾಗಿ ನೀವು ಎಷ್ಟು 1 ಎಕರೆಗೆ ಎಷ್ಟು ಬೆಳೆ ಮೊದಲು ಬೆಳೀತಾ ಇದ್ರಿ, ಇವಾಗ ಎಷ್ಟು ಬೆಳೆ ಬರ್ತಾ ಇದೆ, ಮತ್ತೆ ಹೇಗಿದೆ ಸರ್ ಡಿಮಾಂಡ್ ಹೇಗಿದೆ, ಎಷ್ಟು ಈಗ ಕಮ್ಮಿ ಆಗಿದೆ ಸರ್, ಎಕ್ಸ್ಪೋರ್ಟ್ ಎಲ್ಲ ಎಷ್ಟು ಕಮ್ಮಿ ಆಗಿದೆ ಸರ್? ಇಲ್ಲಿ ತರಕಾರಿ ಬೆಳಿಬೇಕಂದ್ರೆ ಎಕರೆಗೆ ಈಗ ಇವರು 60-70 ಮೂಟೆ ಕ್ಯಾರೆಟ್ ಬೆಳೆಯೋರು, ಆಲೂಗಡ್ಡೆ 300-400 ಮೂಟೆ ಬೆಳೆಯೋರು. ಈಗ ಕೇವಲ ಎಲ್ಲ ಆಲೂಗಡ್ಡೆ ಅವೆಲ್ಲ 30-40 ಮೂಟೆಗೆ ಎಲ್ಲ ಮಚ್ಚೆ ಬಂದು ಡಾಗ್ ಬಂದು ಹೋಗ್ತಾ ಇದೆ. ಇಲ್ಲ ವೈರಸ್ ಅಂತ ಇವ್ರು ಹೇಳ್ತಾರೆ, ಅದು KC ವ್ಯಾಲಿನಿಂದ ನೀರಿನಿಂದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇವತ್ತು ನೌಕೋಲು ನರಸಾಪುರ ಏರಿಯಾದಲ್ಲಿ ತೀರ್ಮಾನ ಇಲ್ಲ. ಮೊದಲು 500 ಮೂಟೆ 600 ಮೂಟೆ ನೌಕೋಲ್ ಬೆಳೆದು ತೊಗೊಂಡ್ಬರ್ತಾ ಇದ್ದವ್ರು ಇಲ್ಲೇ ಇಲ್ವಾ. ಇವತ್ತು ಆ ನರಸಾಪುರ ಭಾಗದಲ್ಲಿ ಏನಿದೆ ತರಕಾರಿ ಬರೋರೇ ಬಿಟ್ಬಿಟ್ಟಿದ್ದಾರೆ. ಈಗೆಲ್ಲ ಅವರೆಲ್ಲ ಫ್ಯಾಕ್ಟ್ರಿಗಳಿಗೆ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ KC ವ್ಯಾಲಿ ಜಾರಿಗೆ ತಂದ್ರು, ಆದರೆ ಆ ಉದ್ದೇಶ ಹಳ್ಳ ಹಿಡಿದಿದೆ, ಅದ್ರ ಜೊತೆಗೆ ನಮ್ಮ ಬದುಕೆ ಹಾಳಾಗಿದೆ ಸರ್. ಇವರು KC ವ್ಯಾಲಿ ತಂದಿದ್ದ ಉದ್ದೇಶ ಬಯಲುಸೀಮೆ ಜಿಲ್ಲೆಗೆ ಅಂತರ್ಜಲ ಹೆಚ್ಚಿಸಬೇಕು ಅಂತ. ಆದರೆ ನಾವು ಕೇಳಿದ್ದು, ನೀವು ಶುದ್ಧವಾದ ಇವಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಇದ್ರಿ, ಮೇಕೆದಾಟು ಕೊಡ್ತೀನಿ ಅಂತ ಇದ್ರಿ, ಕೃಷ್ಣಾ ನದಿ ನೀರು ಕೊಡ್ತೀನಿ ಅಂತ ಇದ್ರಿ. ಶುದ್ಧವಾದ ನೀರನ್ನು ನಮ್ಗೆ ಕೊಡ್ಬೋದಾಗಿತ್ತು, ನಮ್ಮ ರಾಜ್ಯದ ಮೂಲದ ನೀರನ್ನು ನಮಗೆ ಕೊಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಉಪಯೋಗಿಸಿ ಬಿಟ್ಟಿರ್ತಕ್ಕಂಥದ್ದು ಈಗ ತಮಿಳುನಾಡಿಗೆ ಕಾವೇರಿ ನೀರು, ಕೋಲಾರಕ್ಕೆ ಕೊಳಚೆ ನೀರು. ಇದು ಎಂಥ ವಿಪರ್ಯಾಸ. ನಾವು ಬಚ್ಚಲಲ್ಲಿ ನೀವು ಕಾರ್ಖಾನೆಗಳಿಂದ ಬಂದಿರತಕ್ಕಂಥ ವಿಷಯುಕ್ತ ನೀರನ್ನು ಬಿಟ್ಟರೆ ಈಗ ಅದು ದನಕರುಗಳು ಹಾಗೆ ಕುಡಿತದೆ. ಅವು ಕರಳಲ್ಲಿ ಏನು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಹೆಣ್ಣು ಮಕ್ಕಳಲ್ಲಿ ಗಡ್ಡೆಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ.
ಅವ್ರಿಗೂ ಕೂಡ ಒಂಥರ ಆತಂಕ ಆಗ್ತದೆ. ಇಲ್ಲಿ ನೋಡಿದ್ರೆ ತರಕಾರಿಗಳು ಕೂಡ ವಿಷಯುಕ್ತವಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಈಗ ಹಿರೋಶಿಮಾ ನಾಗಸಾಕಿಯಲ್ಲಿ ಬಾಂಬ್ ದಾಳಿ, ಇಲ್ಲಿನ ನೀರಿನಿಂದ ನಮಗೆ ಅಂತರ್ಜಲದಿಂದ ಇವರು ನಮ್ಮನ್ನ ಕಲುಷಿತ ಮಾಡಿ ನಮ್ಮ ಮೇಲೆ ಅನಾರೋಗ್ಯ ಪೀಡಿತರಾಗಿ ಮಾಡಿ, ಎಂಡೋಸಲ್ಫಾನ್ ಏನಾಯ್ತು ಮಂಗಳೂರಲ್ಲಿ, ಅದೇ ರೀತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೋಗ ಪೀಡಿತರಾಗಿ ಎಲ್ಲ ಕೂಡ ಹಾಸ್ಪಿಟಲ್ ಅಲ್ಲಿ ಸೇರುವಂತ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಆಗದ ಹೊರತು ಇದಕ್ಕೆ ಯಾವುದೇ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರೈತರ ಮಾತು ಕೂಡ ಆಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೋಲಾರ.